ಯಾವ ಥರ ನೀವು ನಿಮ್ಮ ಐಬ್ರೋಸ್ನ ಸ್ವಲ್ಪ ಕಪ್ಪಗೆ ಮಾಡ್ಕೋಬೋದು, ಶೇಪಿಗೆ ಮಾಡ್ಕೋಬೋದು ಅಂತ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಅದು ಕಪ್ಪಗೆ ಆಗೋವರೆಗೂ ನಾನು ಅಂಟಿಸಿ ಗ್ಯಾಸ್ ಫ್ಲೇಮಲ್ಲೇ ಇಡ್ತೀನಿ. ಆ ಥರನೇ ಬಿಡಬೇಕು. ಸೊ ನೋಡಿದ್ರಲ್ಲ ಎಷ್ಟು ಕಪ್ಪಗಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಇದು ನಾನು ಸ್ವಲ್ಪ ಒಂದು 2 ಸುತ್ತು ಯಾವುದಾದ್ರು ಒಂದು ಕಲ್ಲು ಇಲ್ಲ ಉಪ್ಲಿಯಲ್ಲಿ ನಾನು ಹಾಕಿಬಿಟ್ಟು ಮಾಡ್ತೀನಿ. ಸೊ ಒಳ್ಳೆ ನೀವು ಪೇಪರ್ ಮೇಲೇ ಹಾಕ್ಕೋಬೋದು. ಇದು ಪೇಪರ್ ಮೇಲೆ ಮಾಡಿ ತೋರಿಸ್ತೀನಿ. ಸೊ ಇದರಿಂದ ಒಂದು ಸ್ವಲ್ಪ ಕುಟ್ಕೊಂಡ್ರೆ ಆಯಿತು. ಒಳ್ಕಳ್ದೇನಿದೆ ಅದರಲ್ಲಿ ಸೊ ಬನ್ನಿ ತೋರಿಸ್ತೀನಿ. ಸೊ ಕ್ಲೀನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಹಿಂಗೆ ಆಗಿಬಿಡತ್ತೆ. ಹಾಕಬೇಕಂದ್ರೆ ನೀವು ಕ್ಲೀನಾಗಿ ಅದನ್ನು ಚೆನ್ನಾಗಿ ಕುಟ್ಟೋದು ತೋರಿಸ್ತೀನಿ ನೋಡಿ. ಕ್ಲೀನಾಗೆ ನೋಡಿ ಎಷ್ಟು ನೈಸಾಗಿದ್ದು ಪೌಡ್ರ್ ಆಗಿದೆ. ಸೊ ನಾನು ಇವಾಗ ಇದೇನು ತೊಗೊಂಡಿದ್ದೀನಿ, ಇವಾಗ ನಾನೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡ್ತೀನಿ. ಸೊ ನಾನು ಇವಾಗ ಚಿಕ್ಕ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡ್ತೀನಿ. ಸೊ ಎಷ್ಟು ನ್ಯಾಚುರಲ್ಲು, ಏನು ಕೆಮಿಕಲ್ ಕೂಡ ಮಿಕ್ಸ್ ಇಲ್ಲ ಇದರಲ್ಲಿ. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಹರಳೆಣ್ಣೆ ಕೂಡ ಹಾಕ್ಕೊಳ್ತೀನಿ. ಜಾಸ್ತಿ ಬೇಡ, ತುಂಬ ತೆಳುನೂ ಮಾಡಬೇಡಿ. ಸೊ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ತೀನಿ ನಾನು, ಪ್ಯಾರಾಜೂಟ್ ಕೊಬ್ಬರಿ ಎಣ್ಣೆ. ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ಸಾಕು. ಇವಾಗ ನಾವು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಯಾವುದಾದ್ರು ಒಂದು ಕಡ್ಡಿಯಿಂದಾದರೂ ಇಲ್ಲ ಹೂವಿಂದ ಯಾವುದಾದ್ರು ಒಂದು ದಂಟಿರುತ್ತೆ ಅದ್ರ ಕಡ್ಡಿ. ಸೊ ಅದರಿಂದ ಕೂಡ ನೀವು ಕ್ಲೀನಿಗೆ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅಷ್ಟೇ 3 ಐಟಮ್ಸು. ಇದನ್ನು ಎಷ್ಟು ಚೆನ್ನಾಗಿ ದಟ್ಟವಾಗಿ ನಿಮ್ಮ ಐಬ್ರೋ ಬೆಳೆಯುತ್ತೆ ಅನ್ನೋದು ನೀವೇ ನೋಡ್ಕೋಬೋದು. ಅದನ್ನು ಏರ್ಬಡ್ಸಲ್ಲಾದರೂ ಹಾಕ್ಕೊಳ್ಬೋದು. ಇಲ್ಲಾಂದರೆ ನಾನಿಲ್ಲಿ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ಹತ್ತಿ ಕಾಟನ್ ಏನಿದೆ ಅದನ್ನು ಸೊ ಒಂದು ಕಡ್ಡಿ, ಸೊ ಇವಾಗ ಗಂಧದ ಕಡ್ಡಿ ಇರುತ್ತೆ, ಅದು ಹಿಂದೆ ಕಡ್ಡಿ ಆಗೋಗಿರುತ್ತಲ್ಲ, ಸೊ ಗಂಧದ ಕಡ್ಡಿ ಅದ್ರ ಹಿಂದೆ ಕಡ್ಡಿಯಿಂದನೂ ಮಾಡ್ತೀನಿ. ಸೊ ಈ ಥರ ನಾನು ಇದನ್ನು ಹತ್ತಿ ಮಾಡಿಕೊಂಡು ಸೊ ಇದರಿಂದ ಕೂಡ ಹಚ್ಕೊಳ್ತೀನಿ. ಸೊ ಈ ಥರ ಕ್ಲೀನಾಗಿ ಹಚ್ಕೊಂಡು ನೀವು ಬೇಕಾದರೆ ರಾತ್ರಿ ಮಾಡಿಕೊಂಡು ಬೆಳಗ್ಗೆಗೆ ತೊಳ್ಕೊಬೋದು. ನಿಮಗೆ ತುಂಬ ದಟ್ಟವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಇದು ಯಾವ ಥರ ಹಚ್ಕೋಬೇಕು, ಯಾವ ಥರ ಮಾಡಬೇಕಂತ. ಇದೇ ಥರ ನೀವು ಮಾಡಿಕೊಂಡು ನಂತರ ನಿಮಗೂ ಅದು ಚೆನ್ನಾಗಾಯ್ತಂದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ಹಾಕಿ ಆಗಿದೆ ನಿಮಗೆ ಚೆನ್ನಾಗಿ ಅಂತ, ಬೆನಿಫಿಟ್ ಆಗಿದೆ ಇದರಿಂದ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.